దేశానికి మా యువత ఇంత స్ట్రెంగ్త్ అని చెప్పుకునేటువంటి పరిస్థితి లేకుండా ఆ యువతని మీరు ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ನೀಟ್ ಪರೀಕ್ಷೆ ಹಗರಣ ಖಂಡಿಸಿ ಯುವ ಕಾಂಗ್ರೆಸ್ ಆಯೋಜಿಸಿದ್ದ ಪ್ರತಿಭಟನೆಗೆ ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್ ಮತ್ತು ಶಾಸಕ ಪ್ರದೀಪ್ ಈಶ್ವರ್ ಹಾಗೂ ವಿದ್ಯಾರ್ಥಿಗಳು ಕಾಂಗ್ರೆಸ್ ಮುಖಂಡರು ಭಾರೀ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ಈ ವೇಳೆ ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನೀಟ್ ಪರೀಕ್ಷೆಯಲ್ಲಿನ ಅಕ್ರಮಗಳನ್ನು ಖಂಡಿಸಿದ ಡಿಸಿಎಂ ವಿದ್ಯಾರ್ಥಿಗಳ ನ್ಯಾಯಸಮ್ಮತ ಭವಿಷ್ಯಕ್ಕಾಗಿ ಕಾಂಗ್ರೆಸ್ ದೇಶದಾದ್ಯಂತ ಹೋರಾಟ ನಡೆಸುತ್ತಿದೆ. ದೆಹಲಿಯಲ್ಲಿ ಪ್ರತಿಭಟನೆ ನಡೆಸಿದ ಕಾಂಗ್ರೆಸ್ ನಾಯಕರ ಬಂಧನವನ್ನ ಖಂಡಿಸಿದ ಅವರು ಪ್ರಜಾಪ್ರಭುತ್ವ ಉಳಿಯಬೇಕು, ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು ಎಂದು ಆಗ್ರಹಿಸಿದರು. ವಿದ್ಯಾರ್ಥಿಗಳ ಭವಿಷ್ಯವೇ ದೇಶದ ಭವಿಷ್ಯ. ಗುಣಮಟ್ಟದ ಶಿಕ್ಷಣದ ಜೊತೆಗೆ ಉದ್ಯೋಗ ನೀಡುವುದು ಸರ್ಕಾರದ ಮೊದಲ ಆದ್ಯತೆ. ರಾಜ್ಯ ಸರ್ಕಾರ ಮೊದಲ ಹಂತದಲ್ಲೇ 72,000 ಸರ್ಕಾರಿ ಹುದ್ದೆಗಳ ಭರ್ತಿಗೆ ಅಧಿಸೂಚನೆ ಹೊರಡಿಸಿದ್ದು, ಪಿಯುಸಿ, ಪದವಿ, ಇಂಜಿನಿಯರಿಂಗ್ ಹಾಗೂ ವೈದ್ಯಕೀಯ ಶಿಕ್ಷಣ ಪಡೆದ ಯುವಕರಿಗೆ ಉದ್ಯೋಗಾವಕಾಶ ಕಲ್ಪಿಸಲು ಸರ್ಕಾರ ಬದ್ಧವಾಗಿದೆ. ಅಲ್ಲದೆ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಎಸ್ಸಿ, ಎಸ್ಟಿ, ಬ್ಲಾಕ್ ಹುದ್ದೆಗಳು ಭರ್ತಿ ಮಾಡಲಾಗುವುದು ಎಂದು ಭರವಸೆ ನೀಡಿದರು. ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗ್ತದೆ ಅಂತ ಹೇಳಿದ್ರೆ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗ್ತದೆ ಅಂತೇಳಿ ಅರ್ಥ. ಯಾರು ಚೆನ್ನಾಗಿ ಓದ್ತಾರೆ, ಮೆರಿಟ್ ಅಲ್ಲಿ ಬರ್ತಾರೆ, ಅವರಿಗೆ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿ ಆ ಪತ್ರಿಕೆಗಳನ್ನು ಉಪಯೋಗ ಮಾಡಿ ಪರೀಕ್ಷೆ ಬರೀತಾರೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳ ಭವಿಷ್ಯ ಏನಾಗ್ತದೆ ಅಂತ ಹೇಳಿ ತಾವು ಯೋಚನೆ ಮಾಡಿ. ಅದನ್ನ ಪ್ರಶ್ನೆ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ, ನಮ್ಮ ಹಕ್ಕು. ಕೇಂದ್ರ ಸರ್ಕಾರ ಜವಾಬ್ದಾರಿಯನ್ನು ಹೊರಬೇಕು. ಆ ಸಂಬಂಧಪಟ್ಟ ಸಚಿವರು ರಾಜೀನಾಮೆ ಕೊಡಬೇಕು, ಜವಾಬ್ದಾರಿಯನ್ನು ಹೊರಬೇಕು ಅಂತೇಳಿ ಸಂವಿಧಾನಾತ್ಮಕವಾಗಿ ನಮಗೆ ದಕ್ಕಿರ್ತಕ್ಕಂಥ ಶಾಂತಿಯುತ ಪ್ರತಿಭಟನೆಯನ್ನ ಮಾಡ್ತಕ್ಕಂಥದ್ದು ನಮ್ಮ ಹಕ್ಕು. ಶ್ರೀ ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು, ನಮ್ಮ ಅಧ್ಯಕ್ಷರು ಮತ್ತು ಅನೇಕ ಮುಖಂಡರುಗಳು ಶಾಂತಿಯುತ ಪ್ರತಿಭಟನೆಯನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿನ್ನೆ ದಿವಸ ಅವರನ್ನ ಅರೆಸ್ಟ್ ಮಾಡ್ತಾರೆ. ಈ ದೇಶದಲ್ಲಿ ಪ್ರಜಾಪ್ರಭುತ್ವದ ವಿರುದ್ಧವಾಗಿ ವಿರೋಧ ಪಕ್ಷದ ನಾಯಕನನ್ನ ಅರೆಸ್ಟ್ ಮಾಡ್ತಕ್ಕಂಥದ್ದು ಎಷ್ಟು ಸರಿ ಅಂತೇಳಿ ಜನ ಇವತ್ತು ಇಡೀ ದೇಶದಲ್ಲಿ ಗಮನಿಸ್ತಾ ಇದ್ದಾರೆ. ಸ್ನೇಹಿತರೆ, ನಮಗೆ ಯುವಕರ ಭವಿಷ್ಯ ಮುಖ್ಯ. ಇವತ್ತು ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಶಿವಕುಮಾರ್ ಆಗಲಿ ಅಥವಾ ನಾನಾಗ್ಲಿ, ನಮ್ಮ ಸರ್ಕಾರ 72,000 ಉದ್ಯೋಗಕ್ಕೆ ಇವತ್ತು ರೆಕ್ರೂಟ್ಮೆಂಟ್ಗೆ ನಾವೀಗಾಗಲೇ ನೋಟಿಫಿಕೇಶನ್ ಹೊರಡಿಸ್ತಾ ಇದ್ದೇವೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಪ್ರದೀಪ್ ಈಶ್ವರ್, ಮಕ್ಕಳ ಡೈಪರ್ ಲೀಕ್ ಆಗುವುದಿಲ್ಲ, ಆದರೆ NTA ನಡೆಸುವ ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗುತ್ತಿದೆ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಕೇಂದ್ರ ಸರ್ಕಾರವೇ ನೇರ ಹೊಣೆ ಹೊರಬೇಕು ಎಂದು ಆರೋಪಿಸಿದ ಅವರು, ಲಕ್ಷಾಂತರ ವಿದ್ಯಾರ್ಥಿಗಳ ಕನಸುಗಳಿಗೆ ಧಕ್ಕೆ ಉಂಟಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಶಿಕ್ಷಣ ಸಚಿವರ ವಿರುದ್ಧ ಟೀಕಿಸಿದ ಶಾಸಕರು, ಪರೀಕ್ಷಾ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಕಾಪಾಡಬೇಕು ಎಂದು ಒತ್ತಾಯಿಸಿದರು. ಯುವಕರು ಅಂಧಾಭಿಮಾನ ಬಿಟ್ಟು ತಪ್ಪನ್ನ ಪ್ರಶ್ನಿಸುವ ಮನೋಭಾವ ಬೆಳೆಸಿಕೊಳ್ಳಬೇಕು ಎಂದು ಕರೆ ನೀಡಿದ ಅವರು, ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗುವವರೆಗೂ ಕಾಂಗ್ರೆಸ್ ಹೋರಾಟ ಮುಂದುವರಿಯಲಿದೆ ಎಂದು ಘೋಷಿಸಿದರು. ಚಿಕ್ಕ ಮಕ್ಕಳು ಹಾಕೋ ಡೈಪರ್ ಲೀಕ್ ಆಗಲ್ಲ, NTA ಮಾಡೋ ನೀಟ್ ಪೇಪರ್ ಲೀಕ್ ಆಗುತ್ತೆ. ಇದು ನಮ್ಮ ದೇಶದ ವ್ಯವಸ್ಥೆ. ನೋಡಿ, ಎಲ್ಲ ಯುವಕರಿಗೆ ನಾನು ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಕ್ವಶನ್ ಪೇಪರ್ ಲೀಕ್ ಆಗಿದ್ದೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಆಫೀಸಿಂದ. ಅದು ಕಂಟ್ರೋಲ್ ಮಾಡೋದು ಸೆಂಟ್ರಲ್ ಗೌರ್ಮೆಂಟ್. ಸೆಂಟ್ರಲ್ ಗೌರ್ಮೆಂಟ್ನ ನಡೆಸ್ತಿರೋದು ಈ ದೇಶದ ಪ್ರಧಾನಿಗಳು. ನಾನು ಈ ದೇಶದ ಪ್ರಧಾನಿಗಳನ್ನ ಒಂದೇ ಒಂದು ಮಾತು ಕೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ 56 ಎದೆ ಇಂಚಲ್ಲಿ ಒಂದೇ ಒಂದು ಇಂಚಲ್ಲಿ ನಮ್ಮ ಯುವಕರು ಮಕ್ಕಳ ಭವಿಷ್ಯದ ಬಗ್ಗೆ ಕಾಳಜಿ ಇಲ್ವಾ ಸರ್? 20 ಜನ ತೀರೋದ್ರು, 20 ಜನ ಆತ್ಮಹತ್ಯೆ ಮಾಡ್ಕೊಂಡ್ರು, ತಾವು ಬಾಯಿ ಬಿಚ್ತಿಲ್ಲ. ಧರ್ಮೇಂದ್ರ ಪ್ರಧಾನ್ ಅವ್ರ ಫೇಲ್ಯೂರ್ ಇದು. ಅವ್ರು ರಾಜೀನಾಮೆ ಕೊಡಿಸಿ ಅಂದ್ರೆ ನಿನ್ನೆ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಆಯ್ತು, ಅವ್ರ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ನಮ್ಮ ಪರಮೋಚ್ಚ ನಾಯಕ ನಮ್ಮ ರಾಹುಲ್ ಗಾಂಧಿ ಅವ್ರ ಮೇಲೆ ನಮ್ಮ ಪ್ರಿಯಾಂಕಾ ಗಾಂಧಿ ಮೇಡಮ್ನ ಅರೆಸ್ಟ್ ಮಾಡಿಸಿದ್ರು. ನಾವು ಮೋದಿ ಅವ್ರು ಕೇಳೋದಿಷ್ಟೇ, ನೀಟ್ ಪರೀಕ್ಷೆ ಬರೀಬೇಕು ಅಂದ್ರೆ 2 ರಿಂದ 3 ವರ್ಷ 14 ರಿಂದ 15 ತಾಸು ಓದಿದ್ರೆ ಮಾತ್ರ ಡಾಕ್ಟರ್ ಆಗಕ್ ಸಾಧ್ಯ. MBBS ಅಂದ್ರೆ ಮಾ ಬಾಪ್ ಕಾ ಬಡಾ ಸಪನ ಅಂತ ನಮ್ಮ ಹಳ್ಳಿ ಹುಡುಗರು ಹುಡುಗಿರು ಕಷ್ಟಪಟ್ಟು ಓದಿದ್ರೆ ನಿಮ್ಮ ಯೋಗ್ಯತೆಗೆ ಒಂದು ಕ್ವಶನ್ ಪೇಪರ್ನ ನೆಟ್ಟಿಗೆ ನಡ್ಸಕ್ ಆಗ್ಲಿಲ್ಲ ಅಂದ್ರೆ ನಾವು ಕೇಳ್ತಾ ಇರೋದು ಧರ್ಮೇಂದ್ರ ಪ್ರಧಾನ್ ಅವ್ರ ರಾಜೀನಾಮೆನ.
ಇವತ್ತು 20 ಜನ ಸತ್ತೋಗಿದ್ದಾರೆ, ಅದಕ್ಕೆ ನ್ಯಾಯ ಇಲ್ಲ. ಒಟ್ಟಾರೆ ನೀಟ್ ಪರೀಕ್ಷೆ ಅಕ್ರಮ ವಿಚಾರ ಮತ್ತೊಮ್ಮೆ ರಾಜಕೀಯ ಚರ್ಚೆಗೆ ಕಾರಣವಾಗಿದ್ದು, ವಿದ್ಯಾರ್ಥಿಗಳ ಭವಿಷ್ಯ ಮತ್ತು ಪಾರದರ್ಶಕ ಪರೀಕ್ಷಾ ವ್ಯವಸ್ಥೆಗಾಗಿ ಹೋರಾಟ ಮುಂದುವರಿಸುವುದಾಗಿ ಕಾಂಗ್ರೆಸ್ ನಾಯಕರು ಘೋಷಿಸಿದ್ದಾರೆ. ರಾಜ್ಯ ಸರ್ಕಾರ ಉದ್ಯೋಗ ಭರ್ತಿಗೆ ವೇಗ ನೀಡುವ ಭರವಸೆಯನ್ನು ಇದೇ ವೇದಿಕೆಯಲ್ಲಿ ಪುನರುಚ್ಚರಿಸಿದೆ. ನಾಯನಹಳ್ಳಿ ನರಸಿಂಹಮೂರ್ತಿ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಪೇಪರ್ ಎಲ್ಲ ಲೀಕ್ ಆದ್ರೆ ಅವ್ರ ಭವಿಷ್ಯ ಏನು? ಈಗ ಆತ್ಮಹತ್ಯೆ ಮಾಡ್ಕೊಂಡಿರೋರ್ ಜಸ್ಟಿಸ್ ಏನು?